ಅಧಿಕಾರಿಗಳಿಂದ ಮೋಜು ಮಸ್ತಿ. ರಾಮನಗರ ಬೆಸ್ಕಾಂ ಅಧಿಕಾರಿಗಳ ಬಾಡೂಟ ಪಾರ್ಟಿ. ಕರ್ತವ್ಯ ನಿರತ ಅಧಿಕಾರಿಗಳಿಂದ ಮೋಜು ಮಸ್ತಿ. ರಾಮನಗರ ಬೆಸ್ಕಾಂ ಅಧಿಕಾರಿಗಳ ಬಾಡೂಟ ಪಾರ್ಟಿ. ದೇಗುಲದ ಆವರಣದಲ್ಲೇ ಪಾರ್ಟಿ ಮಾಡಿದ್ದಾರೆ ಅಧಿಕಾರಿಗಳು. ಕರ್ತವ್ಯದ ವೇಳೆ ಬೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಂದ ಪಾರ್ಟಿ ಆಗಿದೆ. ಇಲ್ಲಿ ರಾಯನಸ್ವಾಮಿ ದೇವಾಲಯದ ಆವರಣದಲ್ಲಿ ಬಾಡೂಟದ ಪಾರ್ಟಿಯನ್ನ ಮಾಡಿದ್ದಾರೆ ಸಿಬ್ಬಂದಿಗಳು. ರಾಮನಗರ ತಾಲೂಕಿನ ಮಂಚೇಗೌಡನ ಪಾಳ್ಯದಲ್ಲಿ ಬೆಸ್ಕಾಂ ಜೂನಿಯರ್ ಇಂಜಿನಿಯರ್ ಸಂದೇಶ್, ಸಹಾಯಕ ಇಂಜಿನಿಯರ್ ಪ್ರಭಾಕರ್, ಎಇ ಮಹೇಶ್, ಎಇ ರವಿಪ್ರಸಾದ್ ಸೇರಿ ಹಲವರಿಂದ ಪಾರ್ಟಿ ಆಗಿರುವಂಥದ್ದು. ದೇವಸ್ಥಾನ ಅನ್ಕೊಂಡಿದಾರೋ ಪಾರ್ಟಿ ಪಬ್ಬು ಅಂತ ಅನ್ಕೊಂಡಿದ್ದಾರೆ ಇವರೆಲ್ಲ. ಕರ್ತವ್ಯದಲ್ಲಿ ಇದ್ದಾಗಲೇ ಇವರಿಗೆ ಮೋಜು ಮಸ್ತಿ ಮಾಡೋದಕ್ಕೆ ದೇವಸ್ಥಾನನೇ ಆಗ್ಬೇಕಿತ್ತ ಅಂತ ಬಾಡೂಟ ಪಾರ್ಟಿ ಮಾಡಿರುವಂಥದ್ದು. ದೇವಸ್ಥಾನ ಅಂತಂದ್ರೆ ಅದರದ್ದೇ ಆದ ನೇಮ ನಿತ್ಯ ಎಲ್ಲವೂ ಕೂಡ ಇರುತ್ತೆ. ಅಧಿಕಾರದ ಸಮಯದಲ್ಲಿ, ಕರ್ತವ್ಯದ ಸಮಯದಲ್ಲಿ ಅಧಿಕಾರಿಗಳು ಪಾರ್ಟಿ ಮಾಡ್ತಾ ಇರುವಂಥದ್ದು. ಕರ್ತವ್ಯದ ವೇಳೆ ಬೆಸ್ಕಾಂ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದ ಪಾರ್ಟಿ ನಡೆದಿದೆ. ಇಲ್ಲಿ ರಾಯನಸ್ವಾಮಿ ದೇವಾಲಯದ ಆವರಣದಲ್ಲಿ ಬಾಡೂಟ ಪಾರ್ಟಿ ಮಾಡಿದ್ದಾರೆ. ರಾಮನಗರ ತಾಲೂಕಿನ ಮಂಚೇನಗೌಡನ ಪಾಳ್ಯ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಪವಿತ್ರ ದೇವಸ್ಥಾನದ ಮುಂದೆನೇ ಕುಳಿತು ಪಾರ್ಟಿ ಮಾಡ್ತಾರೆ ಇವರು. ಸಾರ್ವಜನಿಕರ ದುಡ್ಡಿನಲ್ಲಿ ಸಂಬಳವನ್ನ ತೆಗೆದುಕೊಂಡು ಕಚೇರಿ ಕೆಲಸ ಬಿಟ್ಟು ದೇವಸ್ಥಾನದ ಮುಂದೆ ಪಾರ್ಟಿ ಮಾಡ್ತಾರೆ. ದೇವರ ಸನ್ನಿಧಾನದಲ್ಲೇ ಇಂಥದ್ದೊಂದು ಅನಾಚಾರ ನಡೀತಾ ಇರುವಂಥದ್ದು. ಬೆಸ್ಕಾಂ ಅಧಿಕಾರಿಗಳ ಈ ದರ್ಪ, ಈ ಮೋಜಿನ ಕರಾಳ ಮುಖ ಇಲ್ಲಿದೆ ನೋಡಿ. ಕರ್ತವ್ಯದ ವೇಳೆ ಬೆಸ್ಕಾಂ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದ ಪಾರ್ಟಿ ಆಗ್ತಾ ಇದೆ. ಕಚೇರಿ ಕೆಲಸವನ್ನ ಬಿಟ್ಟು ದೇವಸ್ಥಾನದ ಮುಂದೇನೆ ಪಾರ್ಟಿ ಮಾಡ್ತಾ ಇರುವಂಥದ್ದು. ಅಂಥಿಂಥ ಪಾರ್ಟಿ ಅಲ್ಲ, ಬಾಡೂಟದ ಪಾರ್ಟಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಲಿದ್ದಾರೆ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ರಾಮನಗರ ತಾಲೂಕಿನ ಈ ಘಟನೆ ಏನ್ ನಡೆದಿದೆ, ಪಾರ್ಟಿ ಮಾಡ್ತಿದ್ದಾರೆ ದೇವಸ್ಥಾನದ ಮುಂದೆ, ಆಚಾರ ವಿಚಾರ ಅನ್ನೋದು ಏನೂ ಇಲ್ವಾ ಇವರಿಗೆ? ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಇವರ ಮೇಲೆ? ಎಂದರ ಖಂಡಿತವಾಗ್ಲೂ ಏನು ರಾಮನಗರದ ಬೆಸ್ಕಾಂ ಅಧಿಕಾರಿಗಳು ಈ ಒಂದು ಪಾರ್ಟಿಯನ್ನ ಮಾಡಿರುವಂತದ್ದು ಮಂಚೇಗೌಡನ ಪಾಳ್ಯ ಗ್ರಾಮದ ಮುತ್ತುರಾಯನ ಸ್ವಾಮಿ ದೇವಾಲಯ ಆವರಣದಲ್ಲಿ ಈ ಒಂದು ಪಾರ್ಟಿ ನಡೆದಿರುವಂತದ್ದು. ಜೂನಿಯರ್ ಇಂಜಿನಿಯರ್ ಸಂಜಯ್ ಅವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಈ ಒಂದು ಪಾರ್ಟಿ ಅರೇಂಜ್ ಆಗಿತ್ತು. ಅಂದ್ರೆ 2 ದಿನಗಳ ಹಿಂದೆ ಇವರು ಬರ್ತ್ಡೇ ಆಚರಿಸ್ಕೊಂಡಿರ್ತಾರೆ. ಅದೇ 2 ದಿನಗಳ ನಂತರ ಈ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿ, ಅದು ಗೌಪ್ಯ ಸ್ಥಳದಲ್ಲಿ, ಅಲ್ಲಿ ಯಾರು ಕೂಡ ಓಡಾಡೋದಿಲ್ಲ ಅಂತಹ ಜಾಗದಲ್ಲಿ ಇವರು ಪಾರ್ಟಿಯನ್ನ ಮಾಡಿಕೊಂಡು, ಜೊತೆಗೆ ಮದ್ಯಪಾನ ಕೂಡ ಇವು ಅರೇಂಜ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಕರ್ತವ್ಯದ ವೇಳೆಯೇ ಈ ಒಂದು ಪಾರ್ಟಿ ಮತ್ತೆ ಮದ್ಯಪಾನ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನು ಜೂನಿಯರ್ ಇಂಜಿನಿಯರ್ ಸಂಜಯ್ ಇದ್ರು, ಅವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಈ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ರು. ಜೊತೆಗೆ ಈಗ ಈ ಒಂದು ಘಟನೆ ಬೆಳಕಿಗೆ ಬರ್ತಿದ್ದಾಗಲೇ ಈಗ ಯೂಟರ್ ನೋಡ್ತಿರುವಂತದ್ದು ಏನು ಅಂತಂದ್ರೆ, ದೇವರ ಪರ ಮಾಡ್ತಾ ಇದ್ವಿ, ಹಾಗಾಗಿ ಈ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿದ್ವಿ, ಅಂದ್ರೆ ಕೇವಲ ಊಟಕ್ಕಷ್ಟೇ ಸೀಮಿತವಾಗಿತ್ತು ಅಂತ ಹೇಳಿ. ಆದ್ರೆ ಅಲ್ಲಿ ಬೆಸ್ಕಾಂ ಸಿಬ್ಬಂದಿಗಳು, ಜೊತೆಗೆ ಲೈನ್ ಮ್ಯಾನ್ಗಳು ಮತ್ತೆ ವಾಹನ ಚಾಲಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಪಾರ್ಟಿಯನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈಗ ಸಾರ್ವಜನಿಕದಲ್ಲಿ ಸಾಕಷ್ಟು ಆಕ್ಷೇಪ ಹೋಗ್ತಾ ಇರುವಂತದ್ದು, ಇವರು
ಸರ್ಕಾರಿ ಕೆಲಸದಲ್ಲಿ ಇಟ್ಕೊಂಡು ಜೊತೆಗೆ ಕರೆಂಟ್ ಕೂಡ ನೆಟ್ಟಿಗೆ ಇರೋದಿಲ್ಲ. ಆ ಒಂದು ಕೆಲಸವನ್ನ ಬಿಟ್ಟು ಈ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿಕೊಂಡು ಈ ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಚಂದನ. ಎಸ್, ಧನ್ಯವಾದ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.